ನಮಸ್ಕಾರ ಗೆಳತಿಯರೇ, ಈಗ ಶನಿ ಜಯಂತಿ ಬಗ್ಗೆ ತಿಳಿಸುತ್ತಿದ್ದೇನೆ. ನಾಳೆ ಶನಿ ಜಯಂತಿ ಇರುವುದರಿಂದ ಶನಿ ಜಯಂತಿಯನ್ನು ಆಚರಣೆ ಮಾಡಬೇಕು. ಹಿಂದೂ ಸಂಸ್ಕೃತಿಯಲ್ಲಿ ದೇವರುಗಳು, ದೇವತೆಗಳು, ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಸಂತರ ಜನ್ಮದಿನಗಳನ್ನು ಬರುವ ಆಯಾ ದಿನಗಳನ್ನು ಆಚರಿಸಲಾಗುತ್ತದೆ ಮತ್ತು ಅವುಗಳನ್ನು ಜಯಂತಿ ಎಂದು ಕರೆಯುತ್ತಾರೆ. ಒಂದು ವರ್ಷದ ಅವಧಿಯಲ್ಲಿ ಹಲವಾರು ಜಯಂತಿಗಳು ಬರುತ್ತವೆ ಮತ್ತು ವಿವಿಧ ಸಮುದಾಯಗಳು ಇವುಗಳನ್ನು ವಿಭಿನ್ನ ರೀತಿಯಲ್ಲಿ ಆಚರಿಸುತ್ತಾರೆ. ಭಕ್ತರು ಸಾಮಾನ್ಯರಿಗೂ ಅಂತಹ ದಿನಗಳು ವಿಸ್ತಾರವಾಗಿ ಅಡಚಣೆಗಳು ಮತ್ತು ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸುತ್ತಾರೆ. ದೇವತೆಗಳ ಶೋಷಣೆಯನ್ನು ವೈಭವೀಕರಿಸುವ ಹಾಡುಗಾರಿಕೆ, ನೃತ್ಯ ಮತ್ತು ಭಜನೆ ವಚನಗಳು ನಡೆಯುತ್ತವೆ. ಅನೇಕ ಜನರು ಕಾರ್ಯಕಲಾಪಗಳಲ್ಲಿ ಭಾಗವಹಿಸುತ್ತಾರೆ ಮತ್ತು ಆಗಾಗ್ಗೆ ರಾಜಕೀಯ ಮತ್ತು ರಂಗದ ಪ್ರಮುಖ ವ್ಯಕ್ತಿಗಳನ್ನು ನೆರೆದ ಜನಸಮೂಹದಲ್ಲಿ ರಂಜಿಸಗೊಳಿಸಲಾಗುತ್ತದೆ. ಶನಿ ಜಯಂತಿ ಅಥವಾ ಶನಿ ಅಮಾವಾಸ್ಯೆಯನ್ನು ಸೂರ್ಯನ ಪುತ್ರ ಶನಿಯ ಜನ್ಮ ವಾರ್ಷಿಕೋತ್ಸವವನ್ನು ಆಚರಿಸಲಾಗುತ್ತದೆ. ನಾಳೆ ಬರುವುದೇ ಶನಿ ಜಯಂತಿ. ಶನಿ ಜಯಂತಿ ಶನಿಯ ಜನ್ಮದಿನ ಅತ್ಯಂತ ಶುಭಕರವಾದ ಹಿಂದೂ ಹಬ್ಬವಾಗಿದೆ. ಇದು ಸೂರ್ಯನ ಪುರುಷ ಸಂತತಿಯಾದ ಶನಿಯ ಜನ್ಮ ವಾರ್ಷಿಕೋತ್ಸವವನ್ನು ಸ್ಮರಿಸುತ್ತದೆ. ಹಿಂದೂ ಚಂದ್ರನ ಕ್ಯಾಲೆಂಡರ್ ಪ್ರಕಾರ ಈ ದಿನವು ವೈಶಾಖ ತಿಂಗಳ ಏಪ್ರಿಲ್ ಮೇ ಅಮಾವಾಸ್ಯೆಯ ತಿಥಿಯಂದು ಬರುತ್ತದೆ. ಶನಿಯು ಶನಿ ಗ್ರಹದೊಂದಿಗೆ ಸಂಬಂಧ ಹೊಂದಿದ್ದಾನೆ ಮತ್ತು ಎಲ್ಲ ವ್ಯಕ್ತಿಗಳ ಜೀವನದಲ್ಲಿ ಅಗಾಧ ಪ್ರಭಾವ ಬೀರುತ್ತಾನೆ. ನಿಮ್ಮ ಜಾತಕದಲ್ಲಿ ಗ್ರಹದ ದುಷ್ಪರಿಣಾಮಗಳನ್ನು ರದ್ದುಗೊಳಿಸಲು ಶನಿಯ ಆರಾಧನೆಯ ಶಿಫಾರಸು ಮಾಡಬೇಕು. ಶನಿಯು 71 ಮತ್ತು 2ನೇ ವರ್ಷಗಳು ತಮ್ಮ ಜೀವನದ ಮೇಲೆ ಪರಿಣಾಮ ಬೀರುವ ಸಾಡೆ ಸಾತಿ ಶನಿ ಹೊಂದಿರುವ ವ್ಯಕ್ತಿಗಳು ಶನಿ ಜಯಂತಿಯಂದು ದೇವರನ್ನು ಪೂಜಿಸಲು ಬಲವಾಗಿ ಸಲಹೆ ನೀಡುತ್ತಾರೆ. ಶನಿಯ ಜಯಂತಿಯ ಮಹತ್ವ. ಶನಿಯ ಜಯಂತಿ ಪೂಜಿಸುವುದರಿಂದ ನಿಮ್ಮ ಜೀವನದಲ್ಲಿ ಪ್ರತಿಕೂಲ ಘಟನೆಗಳು ಸಂಭವಿಸುವುದನ್ನು ತಡೆಯುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ ಎಂದು ಹೇಳಲಾಗುತ್ತದೆ. ಜನ್ಮ ಕುಂಡಲಿಯಲ್ಲಿ ಶನಿಯ ಅನುಕೂಲಕರ ಸ್ಥಾನವು ಅತ್ಯಂತ ಮಹತ್ವವಾಗಿದ್ದು ಮತ್ತು ನಿಮ್ಮ ಶ್ರಮದ ಫಲವನ್ನು ನೀವು ಆನಂದಿಸುತ್ತೀರೋ ಇಲ್ಲವೋ ಎಂಬುದನ್ನು ನಿರ್ಧರಿಸುವಲ್ಲಿ ಇದು ದೊಡ್ಡ ಪಾತ್ರವನ್ನು ವಹಿಸುತ್ತದೆ. ಆದ್ದರಿಂದ ಶನಿ ಜಯಂತಿಯ ಸಂದರ್ಭವು ನಿಮ್ಮ ಪ್ರಾರ್ಥನೆಯನ್ನು ಸಲ್ಲಿಸುವುದು ಬಹುಮುಖ್ಯವಾಗಿದೆ. ದೇವರನ್ನು ಒಲಿಸಿಕೊಳ್ಳಲು ಅದ್ಭುತ ಅವಕಾಶವನ್ನು ಒದಗಿಸುತ್ತಾನೆ. ಶನಿಯ ಜಯಂತಿಯು ಭಕ್ತರ ಮೇಲೆ ಆಳವಾದ ಪ್ರಭಾವ ಬೀರುತ್ತದೆ. ಅನೇಕರು ತಮ್ಮ ಜಾತಕದಲ್ಲಿ ಶನಿಯ ಸ್ಥಾನವನ್ನು ಅಶುಭವೆಂದು ಪರಿಗಣಿಸುತ್ತಾರೆ. ಆದರೆ ಶನಿಯ ಪ್ರಮುಖ ಉದ್ದೇಶವೆಂದರೆ ಒಬ್ಬ ವ್ಯಕ್ತಿಯು ಅರ್ಥಪೂರ್ಣ ಜೀವನವನ್ನು ನಡೆಸುವಂತೆ ಮಾರ್ಗದರ್ಶನ ಮಾಡುವುದು. ಅದರ ಫಲಿತಾಂಶವು ಯಾವಾಗಲೂ ಸಕಾರಾತ್ಮಕವಾಗಿರುತ್ತದೆ. ಶನಿ ಯಾವಾಗಲೂ ನ್ಯಾಯದಲ್ಲಿ ನಂಬಿಕೆ ಇಡುತ್ತಾನೆ ಮತ್ತು ತನ್ನ ಭಕ್ತರಿಗೆ ಅರ್ಹವಾದುದನ್ನು ಅನುಗ್ರಹಿಸುತ್ತಾನೆ. ಶನಿವಾರದಂದು ಶನಿಯ ಪ್ರಭಾವವು ಉತ್ತುಂಗದಲ್ಲಿರುತ್ತದೆ. ಆದ್ದರಿಂದ ವಾರದ ಈ ದಿನದಂದು ವ್ರತ ಆಚರಿಸುವುದು ಮತ್ತು ದೇವರ ದೇವಾಲಯಗಳಿಗೆ ಭೇಟಿ ನೀಡುವುದು ಹೆಚ್ಚು ಪ್ರತಿಫಲ ನೀಡುತ್ತದೆ. ಹಾಗೆ ಮಾಡುವುದರಿಂದ ವ್ಯಕ್ತಿಯ ಮೇಲೆ ಅದೃಷ್ಟ ಬರುತ್ತದೆ. ಅನೇಕರು ಅವರ ಜೀವನದಲ್ಲಿ ಉತ್ತಮ ಬದಲಾವಣೆಯನ್ನು ಕಾಣುತ್ತಾರೆ ಎಂದು ಹೇಳಲಾಗುತ್ತದೆ. ತಿರುನಾವಲ್ಲಲ್ಲಿ ಶನಿ ದೇವಾಲಯ ಮತ್ತು ಮಥುರಾದಲ್ಲಿರುವ ಕೋಕಿಲಾವನ ಧಾಮದಲ್ಲಿ ಶನಿ ಪೂಜೆ ಹೆಸರುವಾಸಿಯಾಗಿದೆ. ಶನಿ ಜಯಂತಿಯ ಆಚರಣೆ. ಶನಿ ಜಯಂತಿಯಂದು ವ್ರತ ಆಚರಿಸುವ ಅತ್ಯಂತ ಪ್ರಬಲ ಪದವಾಗಿದೆ ಮತ್ತು ದೇವರ ಅನುಗ್ರಹವನ್ನು ನಿಮಗೆ ನೀಡುತ್ತದೆ ಎಂದು ಹೇಳಲಾಗುತ್ತದೆ. ನಿಯಮಿತ ಶನಿವಾರ ಪೂಜೆಯನ್ನು ಜೊತೆಗೆ ಶನಿ ಶಾಂತಿ ಪೂಜೆ, ಹವನ ಮತ್ತು ಹೋಮ ನಡೆಸುವುದು ದೇವರನ್ನು ಸಮಾಧಾನಪಡಿಸುತ್ತದೆ. ನೀವು ಈ ಆಚರಣೆಗಳು ನವಗ್ರಹ 9 ದೇವಾಲಯಗಳಲ್ಲಿ ಅಥವಾ ಶನಿ ದೇವಾಲಯದಲ್ಲಿ ಮಾಡಬಹುದು. ಪೂಜೆ ಮಾಡುವ ಮೊದಲು ಗಂಗಾಜಲ, ಪಂಚಾಮೃತ, ಎಣ್ಣೆ ಮತ್ತು ನೀರಿನಿಂದ ವಿಗ್ರಹವನ್ನು ಶುದ್ಧೀಕರಿಸು ಮತ್ತು ಆಚರಣೆಯನ್ನು ಕೈಗೊಳ್ಳಲಾಗುತ್ತದೆ. ಪೂಜೆ ಪ್ರಾರಂಭಿಸುವ ಮೊದಲು ವಿಗ್ರಹಗಳನ್ನು ನವರತ್ನವಾಗಿ 9 ಅಮೂಲ್ಯ ರತ್ನಗಳಿಂದ ಮಾಡಿದ ಅರ್ಪಿಸುವುದು ವಾಡಿಕೆಯಾಗಿದೆ. ಪೂಜೆ ಪೂರ್ಣಗೊಂಡ ನಂತರ ನಿಮ್ಮ ಜೀವನದ ಅಡೆತಡೆಗಳನ್ನು ತೆಗೆದುಹಾಕುವ ಶನಿ ಸ್ತೋತ್ರವು ಅಥವಾ ಶನಿ ಪಾತ್ ಓದುವುದು ಶುಭವೆನಿಸುತ್ತದೆ. ಶನಿ ಜಯಂತಿಯಂದು ಕಪ್ಪು ಬಟ್ಟೆ, ಕಪ್ಪು ಎಳ್ಳು ಅಥವಾ ಸಾಸಿವೆ ಎಣ್ಣೆಯನ್ನು ಅರ್ಪಿಸುವುದು ಮತ್ತು ದಾನ ಮಾಡುವುದು ಉತ್ತಮ ಅದೃಷ್ಟ ತಂದುಕೊಡುತ್ತದೆ ಮತ್ತು ಶನಿ ದೋಷ ನಿವಾರಣೆಯಾಗುತ್ತದೆ. ಶನಿ ಬಾಧೆ ನಿವಾರಣೆಯಾಗುತ್ತದೆ. ಶನಿ ಶಾಂತಿ ಪೂಜೆ ಮತ್ತು ತೈಲಾಭಿಷೇಕ ವಸ್ತುಗಳೊಂದಿಗೆ ಜಲಸಂಚಯನ ಮಾಡುವುದು ಶನಿ ಜಯಂತಿಯಂದು ಅತ್ಯಂತ ಶುಭವಾಗಿದೆ. ದಿನಾಂಕ ಮೇ 16 ಶನಿವಾರ ಅಮಾವಾಸ್ಯೆ ತಿಥಿ ಇರುವುದು. ಅಂದು ಮುಂಜಾನೆ 5:15ರಿಂದ ಅಮಾವಾಸ್ಯೆ ಪ್ರಾರಂಭವಾಗುತ್ತದೆ. ಮೇ 17 1:30ಕ್ಕೆ ಅಮಾವಾಸ್ಯೆ ತಿಥಿ ಮುಕ್ತಾಯವಾಗುತ್ತದೆ. ಶನಿ ಜಯಂತಿಯ ಮಹತ್ವ. ಕರ್ಮಫಲದಾತ ಶನಿದೇವನನ್ನು ಪ್ರಸನ್ನಗೊಳಿಸಲು ಈ ದಿನ ಅತ್ಯಂತ ಶ್ರೇಷ್ಠವಾದುದು. ಶನಿಗೆ ಎಳ್ಳೆಣ್ಣೆ ಅಭಿಷೇಕ ಮಾಡುವುದು, ಕಪ್ಪು ಎಳ್ಳು, ಸಾಸಿವೆ ಎಣ್ಣೆ ಮತ್ತು ಬಟ್ಟೆಗಳನ್ನು ದಾನ ಮಾಡುವುದು ಮಂಗಳಕರವೆಂದು ಹೇಳಲಾಗುತ್ತದೆ.
ಈ ದಿನ ನಿಮಗೆ ಆದರೆ ತೈಲಾಭಿಷೇಕ ಮಾಡಿಸಿ ಹನುಮಪ್ಪನಿಗೆ ಅಥವಾ ಶನಿದೇವರಿಗೆ ಇಲ್ಲ ಒಂದು ಸ್ಟೀಲಿನ ಪಾತ್ರೆಯಲ್ಲಿ ಹೊಸ ಸ್ಟೀಲಿನ ಪಾತ್ರೆಯಲ್ಲಿ ಎಳ್ಳನ್ನು ಹಾಕಿ ದಾನ ಮಾಡಬಹುದು. ಇದರಿಂದ ಶನಿ ದೋಷ, ಅಷ್ಟಮ ಶನಿ, ಸಪ್ತಮ ಶನಿ ಎಲ್ಲ ದೋಷಗಳು ನಿವಾರಣೆ ಆಗುತ್ತವೆ. ನಮಸ್ಕಾರ ಗೆಳತಿಯರೇ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗುತ್ತೇನೆ.